ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಶುಭಾಶಯಗಳು ತಮಗೆಲ್ರಿಗೂ. ಹೊಸ ವರ್ಷದಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ತಮಗೆಲ್ರಿಗೂ ಒಳ್ಳೆಯದಾಗಲಿ, ತಮ್ಮ ಎಲ್ಲ ಮನೋಭಿಲಾಷೆಗಳು ಈಡೇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಒಂದು ವಿಶೇಷವಾದಂಥ ವಿಷಯವನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ಬೇಕನ್ನುವಂಥ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ನಮ್ಮ ಬ್ರಾಹ್ಮಣ ಸಮಾಜದ ಪ್ರಮುಖ ಸಮಸ್ಯೆ ಅಂತ ನಾವು ಎಲ್ಲಾದರೂ ಚರ್ಚೆ ಮಾಡುವಾಗ ವೈವಾಹಿಕ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಇವತ್ತು ಪೋಷಕರನ್ನು ಕಾಡ್ತಾ ಇದೆ. ಬಹಳಷ್ಟು ಯುವಕ ಯುವತಿಯರಿಗೆ ಮದುವೆಯ ಒಂದು ಸೌಭಾಗ್ಯ ಬೇಗ ಕೂಡಿ ಬರ್ತಾ ಇಲ್ಲ ಅನ್ನುವಂಥ ಚರ್ಚೆ ಈ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಜನಜನಿತವಾಗಿರುವಂಥದ್ದು. ಇದಕ್ಕಾಗಿಯೇ ಅನೇಕ ಸಂಘ ಸಂಸ್ಥೆಗಳು ಇವತ್ತು ಸಮಾವೇಶಗಳನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯವಾದಂಥ ಸಂಸ್ಥೆ ಮಂಗಳಸೂತ್ರ ಫೌಂಡೇಶನ್ ಅನ್ನುವಂಥದ್ದು. ಈ ಮಂಗಳಸೂತ್ರ ಫೌಂಡೇಶನ್ನಿಂದ ಇದೇ ವಾರ ಅಂದರೆ 10 ಮತ್ತು 11 ಜನವರಿ 10 ಮತ್ತು 11ನೇ ತಾರೀಕು ಶನಿವಾರ ಭಾನುವಾರ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂಥ ಬಡಗನಾಡು ಕನ್ವೆನ್ಷನ್ ಹಾಲಲ್ಲಿ ಈ ವಧುವರರ ಸಮಾವೇಶ ಇರುತ್ತೆ. ಶನಿವಾರ ದಿನ ಪೂರ್ತಿ ಈ ವಧುವರರ ಸಮಾವೇಶ ನಡೀತಾ ಇರುತ್ತೆ. ಮತ್ತು ಭಾನುವಾರ ದಿನ ಫಸ್ಟ್ ಹಾಫಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ವಧುವರರ ಸಮಾವೇಶ ಇರುತ್ತೆ. ಸಾಯಂಕಾಲದ ಹೊತ್ತಿಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅನ್ನುವಂಥ ಉದ್ದೇಶದಿಂದ, ಅಂದರೆ ಆದಷ್ಟು ಬೇಗ ಮದುವೆಗಳು ಶುಭ ಕಾರ್ಯಗಳಾಗಲಿ ಅನ್ನುವಂಥ ಉದ್ದೇಶದಿಂದ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಕೂಡ ಮಂಗಳಸೂತ್ರ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾಗಿದೆ. ನಮಗೆಲ್ಲ ಗೊತ್ತಿದೆ, ಮಂಗಳಸೂತ್ರ ಫೌಂಡೇಶನ್ ಜೊತೆಗೆ ನಮ್ಮ ಕರ್ನಾಟಕದ ಎಲ್ಲ ಪ್ರಮುಖ ಬ್ರಾಹ್ಮಣ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಸಮುದಾಯ ಕೇಂದ್ರಿತ ಕೆಲಸ, ನಮ್ಮ ಬ್ರಾಹ್ಮಣ ಸಮಾಜದ ಒಂದು ಮಹತ್ವವಾದಂಥ ಕೆಲಸ ಆದಂಥ ಈ ವಧುವರರ ಸಮಾವೇಶ ಇದೆ, ಇದು ಕೈ ಜೋಡಿಸ್ತಾ ಇದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮುಖ್ಯಸ್ಥರು ಕೂಡ ಇದರಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ತಾರೆ. ತಾವೆಲ್ಲರೂ ಕೂಡ ಈ ಒಂದು ಸಮಾವೇಶದ ಸದುಪಯೋಗವನ್ನು ಪಡೆದುಕೊಳ್ಬೇಕು. ತಾವೊಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ತೊಗೊಂಡು ಜಾತಕ ತೊಗೊಂಡು ಈ ಸಮಾವೇಶಕ್ಕೆ ಬಂದರೆ ತಮಗೆ ಉತ್ತಮವಾದಂಥ ವರ ಇರ್ಬೋದು, ಕನ್ಯೆ ಇರ್ಬೋದು, ಒಳ್ಳೆಯ ಸಂಬಂಧಗಳು ಸಿಗುತ್ತೆ. ಇದ್ರ ಜೊತೆಗೆ ಈ ಒಂದು ಸಮಾವೇಶದ ನಂತರ ಕೂಡ 1 ವರ್ಷದ ಕಾಲ ನಿಮಗೆ ಆನ್ಲೈನ್ ಸರ್ವಿಸ್ ಅಂದರೆ ವೆಬ್ಸೈಟಲ್ಲಿ ನಿಮಗೆ ಈ ವಧುವರರ ಮಾಹಿತಿ ಕೂಡ ಸಿಗುತ್ತೆ. ಇದ್ರ ಜೊತೆಗೇ ಈ ಒಂದು ಸಮಾವೇಶದಲ್ಲಿ ನಿಮಗೆ ಹೊಸದಾಗಿ ಮದುವೆ ಅಂದರೆ ಫ್ರೆಷರ್ಸ್ ಅಂತ ನಾವೇನು ಕರಿತೀವಲ್ಲ, ಅವ್ರಿಗೂ ಅವಕಾಶ ಇದೆ. ಸ್ವಲ್ಪ ಲೇಟಾಗಿ ಮ್ಯಾರೇಜ್ ಮಾಡ್ಕೊಳ್ಳೋವ್ರಿಗೂ ಅವಕಾಶ ಇದೆ. ಅದ್ರ ಜೊತೆಗೇನೆ ವಿಡೋಸ್ ಇದ್ದರೆ ಅವ್ರಿಗೂ ಅವಕಾಶ ಇದೆ. ಡೈವರ್ಸಿಗಳಿದ್ರೆ ಅಂದರೆ ವಿವಾಹ ವಿಚ್ಛೇದನ ಆದಂಥವ್ರು ಇದ್ದರೂ ಕೂಡ ಅವ್ರಿಗೂ ಕೂಡ ವರಕನ್ಯಾದ ವ್ಯವಸ್ಥೆಗಳು ಅಂಥ ಪ್ರೊಫೈಲ್ಗಳು ಕೂಡ ಸಿಗುತ್ತೆ. ಹೀಗಾಗಿ ಎಲ್ಲ ಥರದ ಒಂದು ಪ್ರೊಫೈಲ್ಗಳು ಕುಂಡಲಿಗಳು ಇಲ್ಲಿ ಬರೋದ್ರಿಂದ ಈ ಒಂದು ತಮ್ಮ ಏನು ವೈವಾಹಿಕ ಸಂಬಂಧವನ್ನು ಬಯಸುವಂಥವ್ರು ಯಾರಿದ್ದೀರಿ ಅವರೆಲ್ಲರಿಗೂ ಕೂಡ ಇದು 1 ಪಾಯಿಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಎಲ್ಲ ವ್ಯವಸ್ಥೆಗಳು ಒಂದೇ ಕಡೆ ಇರುತ್ತೆ. ಅದ್ರ ಜೊತೆಗೆ ತಮಗೆ ಅವತ್ತು ಊಟದ ವ್ಯವಸ್ಥೆ ಇರ್ಬೋದು, ಕಾಫಿ ಟೀ ವ್ಯವಸ್ಥೆಗಳಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ತಾವು ದಯವಿಟ್ಟು ಈ ಒಂದು ಸಮಾವೇಶದ ಸದುಪಯೋಗನ ಪಡೆದುಕೊಳ್ಬೇಕು. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ಸುಮಾರು 65 ಸಮಾವೇಶಗಳನ್ನು 64 ಮಾಡಿದ 65ನೇ ಸಮಾವೇಶವನ್ನು ನಮ್ಮ ಮಂಗಳಸೂತ್ರ ಫೌಂಡೇಶನ್ ವತಿಯಿಂದ ನೇತೃತ್ವದಲ್ಲಿ ನಮ್ಮ ಬ್ರಾಹ್ಮಣ ಸಂಘ ಸಂಸ್ಥೆಗಳೆಲ್ಲ ಸೇರಿ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ರಾಜ್ಯದ ಅನೇಕ ಕಡೆ ಮತ್ತು ನಮ್ಮ ಕರ್ನಾಟಕದ ಗಡಿ ಭಾಗಗಳಲ್ಲಿ ಕೂಡ ನಾವು ಸಮಾವೇಶಗಳನ್ನು ಈಗಾಗಲೇ ಮಾಡಿದ್ದೀವಿ. ಇನ್ನು ಈ ವರ್ಷ ಸುಮಾರು 4-5 ಸಮಾವೇಶಗಳನ್ನು ಮಾಡುವಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಬೀದರ್ನಲ್ಲಿ ಮಾಡುವಂಥದ್ದು, ಅಂದರೆ ನಮ್ಮ ಕರ್ನಾಟಕದ ತುದಿ ಗಡಿ ಜಿಲ್ಲೆ ಅದು, ಅಲ್ಲಿ ಮಾಡಬೇಕಂತಿದೆ. ಮಂತ್ರಾಲಯದಲ್ಲಿ ಮಾಡಬೇಕಂತಿದೆ, ಹುಬ್ಬಳ್ಳಿಯಲ್ಲಿ ಮಾಡಬೇಕಂತಿದೆ. ಹೀಗೆ ಬೇರೆ ಬೇರೆ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಈ ಒಂದು ಸಮಾವೇಶವನ್ನು ಮಾಡೋದರ ಮೂಲಕ ಜನರು ಇದ್ದಲ್ಲೇ ಹೋಗಿ ನಮ್ಮ ಬ್ರಾಹ್ಮಣ ಸಮಾಜದವ್ರು ಎಲ್ಲಿದ್ದಾರೆ ಅವ್ರಿಗೆ ಹೋಗಿ ಸರ್ವಿಸನ್ನು ಕೊಡಬೇಕನ್ನುವಂಥ ಒಂದು ಉದ್ದೇಶ ಇದೆ. ತಾವೆಲ್ಲರೂ ಕೂಡ ಈ ಸಮಾವೇಶದ ಸದುಪಯೋಗನ ಪಡಿಬೇಕು. ಮತ್ತು ಯಾರು ಈ ಒಂದು ಸಮಾವೇಶದ ಮಾಹಿತಿ ಬೇಕು ಅಂತ ಬಯಸ್ತೀರಿ ಅವರು ನಮ್ಮ ಈ ಸಮಾವೇಶದ ಸಂಚಾಲಕರು ಆಗಿರುವಂಥ ಶ್ರೀನಿವಾಸ್ ಭಾರದ್ವಾಜ್ ಅವರಿದ್ದಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಅವರ ದೂರವಾಣಿ ಸಂಖ್ಯೆಯನ್ನು ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. 9494255536 ಇದೊಂದು ನಂಬರು. ಇನ್ನೊಂದು ನಂಬರು 8217876335. ಅದಲ್ಲದೆ ಇನ್ನೂ ಒಂದು ನಂಬರ್ ಇದೆ 8088843300. ಈ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿಗಳು, ಹೇಗೆ ನೋಂದಾವಣಿ ಮಾಡ್ಕೋಬೇಕು, ಹೇಗೆ ಅವ್ರನ್ನ ಸಂಪರ್ಕ ಮಾಡಬೇಕನ್ನುವಂಥ ಮಾಹಿತಿ ಕೂಡ ಇರುತ್ತೆ. ತಾವು ಆದಷ್ಟು ಈ ಒಂದು ಸಮಾವೇಶದ ಪ್ರಯೋಜನವನ್ನು ಪಡಿಬೇಕು. ಮತ್ತು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಆನ್ಲೈನ್
ಏನು ವರಕನ್ಯಾ ನೋಡುವಂಥದ್ದಿದೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಕುಟುಂಬದ ಹಿನ್ನೆಲೆ, ಆ ವರ ಇರ್ಬೋದು ಅಥವಾ ಕನ್ಯಾ ಇರ್ಬೋದು, ಆ ಕುಟುಂಬದ ಹಿನ್ನೆಲೆಗಳು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಈ ಸಮಾವೇಶಗಳಿಗೆ ಬಂದಾಗ ನೀವು ನೇರವಾಗಿ ಕೂಡ ಅವ್ರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ ಇರುತ್ತೆ. ನೀವು ಅವ್ರು ನೇರವಾಗಿ ನೋಡಿದಾಗ ಅವರ ಹಿನ್ನೆಲೆ ಏನು, ಅವರ ವ್ಯಕ್ತಿತ್ವ ಹೇಗಿದೆ, ಅವರ ಎಂಥ ಸುಸಂಸ್ಕೃತರ, ಹೇಗೆ ಅವರ ಕಲ್ಚರ್ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದರೆ ಈ ಸಮಾವೇಶಗಳು, ಅದರಲ್ಲೂ ಈ ಬ್ರಾಹ್ಮಣ ಸಮಾಜಕ್ಕೆ ವಧುವರ ಸಮಾವೇಶ ಅನ್ನುವಂಥದ್ದು ದೊಡ್ಡ ಒಂದು ನೀಡ್ ಅಂತ ಹೇಳ್ಬೋದು, ಅವಶ್ಯಕತೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲರೂ ಕೂಡ ಈ ಸಮಾವೇಶಗಳಲ್ಲಿ ಪಾಲ್ಗೊಳ್ಳಿ, ತಮ್ಮ ಕುಟುಂಬಗಳಲ್ಲಿ ಆದಷ್ಟು ಬೇಗ ಶುಭ ಕಾರ್ಯಗಳಾಗಲಿ ಅಂತ ಹಾರೈಸ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.